ಆಫ್ರಿಕಾದ ದಟ್ಟಾರಣ್ಯಗಳಲ್ಲಿ ತಮ್ಮಷ್ಟಕ್ಕೆ ಬದುಕುತ್ತಿದ್ದ ಕಪ್ಪು ಮನುಷ್ಯರನ್ನು ಬಲವಂತವಾಗಿ ಎಳೆದು ತಂದು ಪಶ್ಚಿಮ ರಾಷ್ಟ್ರಗಳ ಮಾರುಕಟ್ಟೆಯಲ್ಲಿ ಮಾರುತ್ತಿದ್ದ ಬಿಳಿ ಮನುಷ್ಯರ ಕ್ರೌರ್ಯದ ಇತಿಹಾಸ ನೆನಪಿರಬಹುದು. ಅದು ಮನುಷ್ಯರ ಮೇಲೆ ಮನುಷ್ಯರು ವರ್ಣದ ಹೆಸರಿನಲ್ಲಿ ನಡೆಸಿದ್ದ ಕ್ರೌರ್ಯ. ಆದರೆ ಅಮಾಯಕ ಪ್ರಾಣಿಯೊಂದನ್ನು ಮನುಷ್ಯರ ತೀಟೆ ತೀರಿಸಲು, ಊರಿನ ಆದಾಯ ಹೆಚ್ಚಿಸಲು ವೇಶ್ಯಾವಾಟಿಕೆಗೆ ತಳ್ಳಿದ ಮಹಾಕ್ರೌರ್ಯದ ಹೃದಯ ವಿದ್ರಾವಕ ಕತೆ ನಿಮಗೆ ಗೊತ್ತೇ? ಹೌದು. ಅಳಿವಿನಂಚಿನಲ್ಲಿರುವ ಬೋರ್ನಿಯಾ ಮೂಲದ ಈ ಒರಾಂಗುಟನ್ನ ನರವಾನರ ಕತೆ ಕೇಳಿದರೆ ಮನುಷ್ಯ ಜಾತಿಯೇ ಅಸಹ್ಯಪಡಬೇಕು. ಕ್ರೌರ್ಯ ವಿಕೃತಿಯ ಪರಮಾವಧಿಯನ್ನು ಮನುಷ್ಯ 2 ದಶಕಗಳ ಹಿಂದೆಯೇ ಮೀರಿದ್ದ ಎನ್ನುವುದಕ್ಕೆ ಇದಕ್ಕೂ ಮಿಗಿಲಾದ ಸಾಕ್ಷಿ ಬೇಕಿಲ್ಲ. ಆ ನರವಾನರದ ಹೆಸರು ಪೋನಿ. 2003 ಫೆಬ್ರವರಿಯಲ್ಲಿ ಇಂಡೋನೇಷ್ಯಾದ ಕರೆಂಗ್ ಪಾಂಗಿ ಎಂಬ ಗ್ರಾಮದ ಅಲ್ಲಿರುವ ವೇಶ್ಯಾಗೃಹದ ಕತ್ತಲೆ ಕೋಣೆಯಲ್ಲಿ ಥರಥರ ನಡುಗುವ ಸ್ಥಿತಿಯಲ್ಲಿ ಪೋನಿ ಪತ್ತೆಯಾಗಿತ್ತು. ಅದರ ಕೈ ಕಾಲುಗಳನ್ನು ಸರಪಳಿಯಿಂದ ಕಟ್ಟಿ ಹಾಕಲಾಗಿತ್ತು. ಮನುಷ್ಯರಂತೆ ಕಾಣಿಸಲು ಮೈಮೇಲಿನ ರೋಮಗಳನ್ನು ತೆಗೆಯಲಾಗಿತ್ತು. ಒರಾಂಗುಟನ್ಗಳನ್ನು ಹಿಡಿದು ಕಳ್ಳ ಮಾರುಕಟ್ಟೆಯಲ್ಲಿ ದಂಧೆ ಮಾಡುವ ಜಾಲ ಏಷ್ಯಾದಾದ್ಯಂತ ಆಗ ಸಕ್ರಿಯವಾಗಿತ್ತು. ಈ ದಂಧೆಕೋರರ ಕೈಗೆ ಸಿಕ್ಕಿದ್ದ ಪೋನಿ ಕೊನೆಗೆ ಸೇರಿದ್ದು ವೇಶ್ಯಾಗೃಹವೆಂಬ ಕತ್ತಲಕೂಪದೊಳಗೆ. ಪೋನಿ ಆಗಿನ್ನೂ ಪುಟ್ಟ ಮರಿ. ಕಾಡಿನ ನಡುವೆ ಸ್ವಚ್ಛಂದವಾಗಿ ಓಡಾಡುತ್ತಾ ಇರಬೇಕಾಗಿದ್ದ ಜೀವ. ವೇಶ್ಯಾಗೃಹದಿಂದ ಪೋನಿಯನ್ನು ರಕ್ಷಿಸಿದ್ದು ಮಿಶೆಲ್ ಡೆಸಿಲೆಟ್ಸ್ ಎಂಬ ಒರಾಂಗುಟಾನ್ ಸರ್ವೈವಲ್ ಫೌಂಡೇಶನ್ ನ ನಿರ್ದೇಶಕಿ. ವೇಶ್ಯಾಗೃಹಕ್ಕೆ ಭೇಟಿ ನೀಡಿದ್ದ ಮಿಶೆಲ್ ಕಣ್ಣಿಗೆ ಕಾಣಿಸಿದ್ದು ಪುರುಷರ ಕಾಮತೃಷೆ ತೀರಿಸುವ ನೆಪದಲ್ಲಿ ದೇಹದ ಮೇಲಿದ್ದ ಕೂದಲನ್ನು ಕತ್ತರಿಸಿ ಕೈ ಮತ್ತು ಕಾಲಿಗೆ ಸರಪಳಿ ಕಟ್ಟಿ ಕೋಣೆಯೊಳಗೆ ಕೂಡಿ ಹಾಕಲಾಗಿದ್ದ ಪೋನಿಯನ್ನು. ಈ ಬಲವಂತದ ದೌರ್ಜನ್ಯಕ್ಕೆ ಅಕ್ಷರಶಃ ಬೆಚ್ಚಿಬಿದ್ದಿತ್ತು ಆ ಮೂಕ ಪ್ರಾಣಿ. ಸಮೀಪದ ಪಾಮ್ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಪುರುಷರು ಈ ಪ್ರಾಣಿಯೊಂದಿಗೆ ಲೈಂಗಿಕ ಸಂಪರ್ಕ ಹೊಂದಲು ಬಯಸುತ್ತಿದ್ದರು. ಅದಕ್ಕಾಗಿ ಹಣ ಪಾವತಿಸುತ್ತಿದ್ದರು. ಪುರುಷರನ್ನು ಆಕರ್ಷಿಸಲು ಪೋನಿಗೆ ಬಲವಂತವಾಗಿ ಆಭರಣಗಳನ್ನು ತೊಡಿಸಲಾಗುತ್ತಿತ್ತು. ಅಲ್ಲದೆ 2 ದಿನಗಳಿಗೊಮ್ಮೆ ಆಕೆಯ ಮೈಮೇಲಿನ ಕೂದಲನ್ನು ತೆಗೆಯಲಾಗುತ್ತಿತ್ತು. ಈ ಕೆಲಸಗಳನ್ನು ವೇಶ್ಯಾಗೃಹದ ನಿರ್ವಾಹಕಿ ಮೇಡಂ ಮಾಡುತ್ತಿದ್ದಳು ಎಂದು ಮಿಶೆಲ್ ವಿವರಿಸಿದ್ದಾರೆ. 2 ದಿನಕ್ಕೊಮ್ಮೆ ಕೂದಲು ತೆಗೆಯುತ್ತಿದ್ದರಿಂದ ಪೋನಿಯ ಮೈಮೇಲೆಲ್ಲ ಸೋಂಕು ಕಾಣಿಸಿಕೊಂಡಿದ್ದವು. ಪೋನಿಯನ್ನು ರಕ್ಷಿಸುವ ಕೆಲಸ ಅಷ್ಟು ಸುಲಭದ್ದಾಗಿರಲಿಲ್ಲ. ಅವಳನ್ನು ಅಲ್ಲಿಂದ ಬಿಡಿಸಿಕೊಂಡು ಹೋಗುವುದಕ್ಕೆ ಇಡೀ ಗ್ರಾಮವೇ ವಿರೋಧ ವ್ಯಕ್ತಪಡಿಸಿತು. ಪೋನಿಯಿಂದ ಗ್ರಾಮಕ್ಕೆ ಬರುತ್ತಿದ್ದ ಆದಾಯ ಅದಕ್ಕೆ ಕಾರಣ. ಮನುಷ್ಯನ ವಿಕೃತಿಯ ವಸ್ತುವಾಗಿದ್ದ ಪೋನಿ ಆ ಗ್ರಾಮಕ್ಕೆ ಸಾಕಷ್ಟು ಆದಾಯ ತಂದುಕೊಡುತ್ತಿತ್ತು. ಆದ್ದರಿಂದ ಸಂಪೂರ್ಣ ಗ್ರಾಮವೇ ಆ ಪ್ರಾಣಿಯನ್ನು ಬಿಡಲು ಸಿದ್ಧವಾಗಿರಲಿಲ್ಲ. ತೋಟಗಳಲ್ಲಿ ಕೆಲಸ ಮಾಡುವ ಪುರುಷರು ಅಲ್ಲಿಗೆ ಬಂದು ತಮ್ಮ ಹಣವನ್ನು ಮನಬಂದಂತೆ ಖರ್ಚು ಮಾಡುತ್ತಿದ್ದರು. ನನ್ನ ಸ್ನೇಹಿತೆ ಲೋನ್ ಬ್ರೋಷರ್ ಅವರು ಪೋನಿಯನ್ನು ರಕ್ಷಿಸಿದ್ದರು. ಪೋನಿಯನ್ನು ವಶಕ್ಕೆ ಪಡೆಯುವ ಸಂದರ್ಭದಲ್ಲಿ 30 ಜನ ಸೇನಾ ಅಧಿಕಾರಿಗಳನ್ನು ಕರೆತರಬೇಕಾಯಿತು ಎಂದು ಮಿಶೆಲ್ ತಿಳಿಸಿದ್ದಾರೆ. ಕೊನೆಗೆ 2003ರಲ್ಲಿ ಪೋನಿಯನ್ನು ರಕ್ಷಿಸಲಾಯಿತು. ನಂತರ ಬೋರ್ನಿಯೋದಲ್ಲಿನ ನ್ಯಾರು ಮೆಂಟೆಂಗ್ ಪುನರ್ವಸತಿ ಕೇಂದ್ರದಲ್ಲಿ ಅದನ್ನು ಆರೈಕೆ ಮಾಡಲಾಯಿತು. ಪೋನಿಯನ್ನು ರಕ್ಷಿಸಿದ ಬಳಿಕವೂ ಪುನರ್ವಸತಿ ಕೇಂದ್ರಕ್ಕೆ ತಿಂಗಳಿಗೊಮ್ಮೆ ಭೇಟಿ ನೀಡಲು ವೇಶ್ಯಾಗೃಹದ ನಿರ್ವಾಹಕಿ ಮೇಡಂಗೆ ಅವಕಾಶ ಮಾಡಿಕೊಡಲಾಗಿತ್ತು. ಪೋನಿಯನ್ನು ಕರೆದೊಯ್ದಿದ್ದಕ್ಕಾಗಿ ಆಕ್ರೋಶಗೊಂಡಿದ್ದ ಗ್ರಾಮಸ್ಥರಿಂದ ಪ್ರತೀಕಾರದ ಅಪಾಯ ಕಡಿಮೆ ಮಾಡಲು ಈ ಕ್ರಮ ಕೈಗೊಳ್ಳಲಾಗಿತ್ತು. ಅದಾಗಲೇ ಕಂಡರಿಯದ ಆಘಾತಕ್ಕೆ ತುತ್ತಾಗಿ ಆಗಷ್ಟೇ ಚೇತರಿಸಿಕೊಳ್ಳುತ್ತಿದ್ದ ಪೋನಿ ನಿರ್ವಾಹಕಿಯನ್ನು ಕಾಣುತ್ತಲೇ ಭಯದಿಂದ ಕಿರುಚಿ ಸ್ಥಳದಲ್ಲಿ ಮಲವಿಸರ್ಜನೆ ಮಾಡಿಕೊಂಡಿತ್ತು. ಪೋನಿ ಅನುಭವಿಸಿದ ಚಿತ್ರಹಿಂಸೆಯ ಭೀಕರತೆಗೆ ಆ ಕ್ಷಣ ಸಾಕ್ಷಿ ಒದಗಿಸಿದಂತಿತ್ತು. ಒಂದು ಕಾಲದಲ್ಲಿ ಆಗ್ನೇಯ ಏಷ್ಯಾದಾದ್ಯಂತ ಕಂಡುಬರುತ್ತಿದ್ದ ಒರಾಂಗುಟಾನ್ಗಳು ಇಂದು ಬೋರ್ನಿಯೋ ಮತ್ತು ಸುಮಾತ್ರಾ ದ್ವೀಪಗಳ ಮಳೆಕಾಡುಗಳಿಗೆ ಸೀಮಿತವಾಗಿವೆ. ಪಾಮ್ ಎಣ್ಣೆ ಕೃಷಿಗಾಗಿ ನಡೆಯುತ್ತಿರುವ ವ್ಯಾಪಕ ಅರಣ್ಯ ನಾಶದಿಂದಾಗಿ ಈ ಕಾಡುಪ್ರಾಣಿಗಳ ಭವಿಷ್ಯ ಗಂಭೀರ ಅಪಾಯದಲ್ಲಿದೆ. ನ್ಯಾರು ಮೆಂಟೆಂಗ್ ಪುನರ್ವಸತಿ ಕೇಂದ್ರದಲ್ಲಿ ಪೋನಿ ಈಗಲೂ ಜೀವಿಸುತ್ತಿದ್ದಾಳೆ. ಘಟನೆ ನಡೆದು 2 ದಶಕಗಳೇ ಕಳೆದರೂ ಕಾಡಿನಲ್ಲಿ ಸ್ವತಂತ್ರವಾಗಿ ನಿರ್ಭೀತಿಯಿಂದ ಓಡಾಡುವ ಮನೋಸ್ಥಿತಿಗೆ ಪೋನಿ ಇನ್ನೂ ತಲುಪಿಲ್ಲ. ಆರೈಕೆ ಮಾಡುವವರೊಂದಿಗೆ ಪುನರ್ವಸತಿ ಕೇಂದ್ರದೊಳಗಿನ ಸ್ವಾತಂತ್ರ್ಯವನ್ನು ಅನುಭವಿಸಿಕೊಂಡು ಬದುಕುವುದನ್ನು ರೂಢಿಸಿಕೊಂಡಿರುವ ಪೋನಿಯ ಕರುಣಾಜನಕ ಕತೆ ಮನುಷ್ಯ ಎಂಬ ಮೃಗದ ಕ್ರೌರ್ಯದ ಪರಮಾವಧಿಗೆ ಹಿಡಿದ ಕನ್ನಡಿಯೂ ಹೌದು, ಚೇತರಿಸಿಕೊಂಡು ಬದುಕುಳಿಯುವ ಛಲಕ್ಕೆ ನಿದರ್ಶನವೂ ಹೌದು. ಪೋನಿಯನ್ನು ರಕ್ಷಿಸುವ